ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ಏಕಲವ್ಯ ಮತ್ತು ದ್ರೋಣಾಚಾರ್ಯ ಎರಡು ಪಾತ್ರಗಳು ಬರುತ್ತವಲ್ಲ, ಆ ಎರಡು ಪಾತ್ರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಧನುರ್ವಿದ್ಯೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಏಕಲವ್ಯನು ತನ್ನ ಹೆಬ್ಬೆರಳನ್ನು ದ್ರೋಣಾಚಾರ್ಯಗೆ ಗುರುದಕ್ಷಿಣೆಗೆ ಏನಕ್ಕೆ ಕೊಟ್ಟ? ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿರುವಂತಹ ದ್ರೋಣಾಚಾರ್ಯರು ಏಕಲವ್ಯನಿಂದ ಆ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಏನಕ್ಕೆ ಕೇಳಿದ್ರು? ಏಕಲವ್ಯನು ಅರ್ಜುನನನ್ನು ಮೀರಿಸುವಂತಹ ಯೋಧನಾಗ್ತಾನೆ ಅನ್ನೋ ಭಯನ? ಇಲ್ಲ ಧನುರ್ವಿದ್ಯೆಯಲ್ಲಿ ಅರ್ಜುನನ್ನು ಬಿಟ್ಟು ಬೇರೆ ಯಾರು ಇರಬಾರ್ದು ಅನ್ನೋ ಸ್ವಾರ್ಥನ? ದ್ರೋಣಾಚಾರ್ಯರಿಗೆ ನಿಜವಾಗ್ಲೂ ಸ್ವಾರ್ಥ ಬುದ್ಧಿ ಏನಾದರೂ ಇದ್ದಿದ್ರೆ ತನ್ನ ಸ್ವಂತ ಮಗನಾದ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರದ ಪ್ರಯೋಗ ಮತ್ತೆ ಉಪಸಂಹಾರವನ್ನು ಹೇಳ್ಕೊಟ್ಟಿರ್ಬೇಕು. ಆದರೆ ದ್ರೋಣಾಚಾರ್ಯರು ಹಾಗೆ ಮಾಡಿಲ್ಲ. ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದ್ರ ಮಾತ್ರ ಹೇಳ್ಕೊಟ್ಟಿರ್ತಾರೆ. ಉಪಸಂಹಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅಶ್ವತ್ಥಾಮನಿಗೆ ಹೇಳ್ಕೊಟ್ಟಿರೋದಿಲ್ಲ. ಸ್ವಂತ ಮಗನನ್ನು ಬಿಟ್ಟು ಶಿಷ್ಯನಾದ ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ಯಾವ ರೀತಿ ಉಪಸಂಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ದ್ರೋಣಾಚಾರ್ಯರು ಆ ರೀತಿ ಏನಕ್ಕೆ ಮಾಡಿದ್ರು? ಅಶ್ವತ್ಥಾಮನು ಧೂರ್ತನು, ಅಧರ್ಮದ ಕಡೆಗೆ ನಿಂತಿರುವಂಥ ಒಬ್ಬ ವ್ಯಕ್ತಿ. ಅಂಥವನಿಗೆ ಬ್ರಹ್ಮಾಸ್ತ್ರದ ಬಗ್ಗೆ ಪೂರ್ತಿಯಾಗಿ ಹೇಳಿಕೊಟ್ರೆ ಅವನು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಅದರಿಂದ ಕೆಟ್ಟ ಪರಿಣಾಮಗಳು ಎದುರಾಗಿ ಆಗಬಾರ್ದ ಅನಾಹುತಗಳು ಆಗ್ತವೆ ಅಂತ ಗ್ರಹಿಸಿ ಅಶ್ವತ್ಥಾಮನಿಗೆ ಪೂರ್ತಿ ಪ್ರಮಾಣದಲ್ಲಿ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳಿಕೊಟ್ಟಿರಲ್ಲ. ಅಂತಹ ಧರ್ಮಾತ್ಮನಾದ ದ್ರೋಣಾಚಾರ್ಯರು ಏಕಲವ್ಯನಿಂದ ಹೆಬ್ಬೆರಳನ್ನು ಗುರುದಕ್ಷಿಣೆಗೆ ಏನಕ್ಕೆ ಕೇಳಿದ್ರು ಗೊತ್ತಾ? ಅದಕ್ಕೂ ಒಂದು ಬಲವಾದ ಕಾರಣ ಇದೆ. ಪಂಚಪಾಂಡವರು ದ್ರೋಣಾಚಾರ್ಯರಿಂದ ಧನುರ್ವಿದ್ಯೆಯನ್ನು ಕಲ್ತಿರ್ತಾರೆ. ಆ ಕಲ್ತಿರುವಂಥ ಒಂದು ವಿದ್ಯೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ದ್ರೋಣಾಚಾರ್ಯರೊಂದಿಗೆ ಪಾಂಡವರನ್ನು ಒಂದು ಕಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಪಾಂಡವರೊಂದಿಗೆ ದ್ರೋಣಾಚಾರ್ಯ ಹೋಗ್ತಾ ಇರಬೇಕಾದ್ರೆ ಜೊತೆಯಲ್ಲಿ ಕೆಲವೊಂದು ಬೇಟೆ ನಾಯಿಗಳನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಬೇಟೆ ನಾಯಿಗಳಿಗೆ ಒಂದು ಲಕ್ಷಣ ಇರ್ತವೆ. ಯಾರಾದರೂ ವಿಚಿತ್ರವಾಗಿ ಅನುಮಾನವಾಗಿ ಕಂಡ್ರೂ ತಕ್ಷಣ ಜೋರಾಗಿ ಬೊಗಳ್ತವೆ. ಆ ರೀತಿ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಚಿತ್ರ ವೇಷಧಾರಣೆಯನ್ನು ಧರಿಸಿರ್ತಕ್ಕಂಥ ಏಕಲವ್ಯನು ಬರ್ತಾ ಇರಬೇಕಾದ್ರೆ ಆ ನಾಯಿಗಳು ಏಕಲವ್ಯನನ್ನು ಕಂಡು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡ್ತವೆ. ನನ್ನನ್ನು ನೋಡಿ ಆ ನಾಯಿ ಬೊಗಳ್ತಾ ಇದೆ ಅಂತ ಏಕಲವ್ಯ ಕೋಪ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ 6 ಬಾಣಗಳನ್ನು ಪ್ರಯೋಗ ಮಾಡಿ ನಾಯಿಯ ದವಡೆಯ ಕೆಳಭಾಗಕ್ಕೆ ಮತ್ತೆ 6 ಬಾಣಗಳನ್ನು ನಾಯಿಯ ಬಾಯಿಯ ಮೇಲ್ಭಾಗಕ್ಕೆ ಹಾಕಿ ನಾಯಿ ಬೊಗಳ್ದಂಗೆ ಬಾಣಗಳಿಂದ ಮುಚ್ಚಿಬಿಡ್ತಾನೆ. ಒಬ್ಬ ಅಯೋಗ್ಯನಿಗೆ ಧನುರ್ವಿದ್ಯೆ ಅನ್ನೋದು ಎಲ್ಲಿಂದನೋ ಸಿಕ್ಕಿದೆ. ನಾಯಿ ಬೊಗಳೋದು ಅದರ ಧರ್ಮ. ಆ ರೀತಿಯ ಬೊಗಳುವಂತಹ ಒಂದು ನಾಯಿಯನ್ನು ಸಹಿಸದೆ 6 ಬಾಣಗಳನ್ನು ದವಡೆಯ ಕೆಳಗಡೆ 6 ಬಾಣಗಳನ್ನು ಬಾಯಿಯ ಮೇಲ್ಗಡೆ ಹಾಕಿದಾನೆಂದ್ರೆ ಅವನಿಗೆ ಸಂಸ್ಕಾರ ಇಲ್ಲ. ಸಂಸ್ಕಾರ ಇಲ್ಲದೆ ಇರೋ ಕಡೆ ವಿದ್ಯೆ ಬಂದಿದೆ. ಅಂತಹ ವಿದ್ಯೆ ಏನಾದರೂ ಅವನ ಕೈಯಲ್ಲಿದ್ರೆ ಅವನ ಸ್ವಾರ್ಥಕ್ಕಾಗಿ ಅಹಂಕಾರದಿಂದ ಯಾರನ್ನು ಬೇಕಾದರೂ ಕೆಡಿಸುತ್ತಾನೆ. ಧನುರ್ವಿದ್ಯೆಯ ನಿಯಮಗಳನ್ನು ಗೊತ್ತಿಲ್ಲದೆ ಅವನು ಸ್ವಾರ್ಥಕ್ಕಾಗಿ ಬಳಸ್ತಾನೆ. ಆ ರೀತಿಯ ವಿದ್ಯೆ ಅವನಲ್ಲಿ ಇರಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ವಿದ್ಯೆ ನೀನು ಯಾರಿಂದ ಕಲಿತೆ ಅಂತ ಏಕಲವ್ಯನಿಗೆ ದ್ರೋಣಾಚಾರ್ಯ ಕೇಳ್ತಾರೆ. ಅದಕ್ಕೆ ಏಕಲವ್ಯ, ಗುರುಗಳೇ, ನಿಮ್ಮ ವಿಗ್ರಹವನ್ನು ಇಟ್ಕೊಂಡು ಈ ಧನುರ್ವಿದ್ಯೆಯನ್ನು ನಾನು ಕಲಿತೆ ಅಂತ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ಅವರ ವಿಗ್ರಹವನ್ನು ಇಟ್ಕೊಂಡು ಏಕಲವ್ಯನು ಧನುರ್ವಿದ್ಯೆಯನ್ನು ಕಲ್ತಿದ್ದಾನೆ ಅಂತ ದ್ರೋಣಾಚಾರ್ಯರೇನು ಮೆಚ್ಚಿಕೊಂಡಿಲ್ಲ. ಅದರ ಬದಲಾಗಿ ಅವನ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೇಳ್ತಾರೆ. ಅವನು ಮಾಡುವ ಕೆಲಸ ಮತ್ತೆ ಅವನ ಲಕ್ಷಣಗಳಿಂದ ಮುಂದೆ ಇವನು ಏನು ಮಾಡ್ತಾನೆ ಅಂತ ಗ್ರಹಿಸುವಂಥ ಒಂದು ಶಕ್ತಿ ಋಷಿಮುನಿಗಳಿಗೆ ಇರುತ್ತೆ. ಸಂಸ್ಕಾರವಿಲ್ಲದ ಏಕಲವ್ಯನು ಖಂಡಿತ ತಪ್ಪುದಾರಿಯಲ್ಲಿ ಹೋಗ್ತಾನೆ. ಅದರಿಂದ ಆಗಬಾರ್ದ ಅನಾಹುತಗಳು ಆಗ್ತವೆ ಅಂತ ದ್ರೋಣಾಚಾರ್ಯರು ಗ್ರಹಿಸಿ ಆ ರೀತಿ ಆಗಬಾರ್ದು ಅಂತ ಏಕಲವ್ಯನಿಂದ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೇಳ್ತಾನೆ. ನಡೆದಿರುವಂತಹ ಸತ್ಯ ಇದು. ಆದರೆ ಸಿನಿಮಾದಲ್ಲಿ ನಮಗೆ ಯಾವ ರೀತಿ ತೋರಿಸಿದ್ದಾರೆ ಅಂದರೆ ಏಕಲವ್ಯನನ್ನು ಅಮಾಯಕನನ್ನಾಗಿ ಮಾಡಿ ದ್ರೋಣಾಚಾರ್ಯರನ್ನು ಸ್ವಾರ್ಥಿಯನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ತೋರಿಸೋದೆಲ್ಲ ಬರೀ ಸುಳ್ಳು. ಯಾರು ಅದನ್ನು ನಂಬಬೇಡಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು.